ಬನ್ನಿ ಇವತ್ತಿನ ಈ ವಿಶೇಷವಾದ ಚರ್ಚೆಯನ್ನು ಆರಂಭಿಸೋಣ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. 62 ವರ್ಷದ ವಯಸ್ಸಾದ ಅಜ್ಜಿಯೊಬ್ಬರು ಬಹಳ ಎತ್ತರದ ಮರದ ಕೊಂಬೆಯ ಮೇಲೆ ಹತ್ತಿ ಸಿಕ್ಕಾಕೊಂಡಿದ್ದಾರೆ. ಹೌದು, ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರ ಮತ್ತು ತಮಾಷೆ ಅನಿಸಿದರೂ ಇದು ರಸ್ಕಿನ್ ಬಾಂಡ್ ಅವರ ಅತ್ಯಂತ ಪ್ರಸಿದ್ಧ ಕವಿತೆಯೊಂದರ ದೃಶ್ಯ. ಸರಿ, ತಡ ಮಾಡೋದು ಬೇಡ. ಈ ಕಥೆಯ ಹಿಂದಿರುವ ಮೋಜಿನ ಸಂಗತಿಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಈಗ ನಮ್ಮ ಮುಂದೆ ಬರುವ ಒಂದು ಬಹುಮುಖ್ಯವಾದ ಪ್ರಶ್ನೆ ಎಂದರೆ 62ನೇ ವಯಸ್ಸಿನಲ್ಲಿ ಮರ ಹತ್ತುವುದನ್ನು ನಿಲ್ಲಿಸಬೇಕೇ? ಸಾಮಾನ್ಯವಾಗಿ ಸಮಾಜದಲ್ಲಿ ವಯಸ್ಸಾದಂತೆ ಜನ ಶಾಂತವಾಗಿರಬೇಕು, ಗಂಭೀರವಾಗಿರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ ಅಲ್ವೇ? ಆದರೆ ರಸ್ಕಿನ್ ಬಾಂಡ್ ಅವರ ಈ ಕವಿತೆ ಆ ಎಲ್ಲ ನಿರೀಕ್ಷೆಗಳನ್ನು ಎಷ್ಟು ಸೊಗಸಾಗಿ ಮತ್ತು ಅಷ್ಟೇ ತಮಾಷೆಯಾಗಿ ಬದಿಗೊತ್ತುತ್ತದೆ ಅನ್ನೋದನ್ನು ನಾವಿಂದು ನೋಡಲಿದ್ದೇವೆ. ಈ ಕಥೆಯ ಪ್ರಮುಖ ಪಾತ್ರದ ಬಗ್ಗೆ ಹೇಳಲೇಬೇಕು. ಇವರು ಖಂಡಿತವಾಗಿಯೂ ಕೇವಲ ಸಾಮಾನ್ಯ ಅಜ್ಜಿಯಲ್ಲ, ಎಲ್ಲ ನಿರೀಕ್ಷೆಗಳನ್ನು ಮೀರಿದ ಒಬ್ಬ ಅಸಾಮಾನ್ಯ ಅಜ್ಜಿ. ಕವಿ ಇವರನ್ನು ಬಹಳ ಪ್ರೀತಿಯಿಂದ ಜೀನಿಯಸ್ ಅಂದರೆ ಅಸಾಧಾರಣ ಪ್ರತಿಭಾವಂತೆ ಅಂತ ಕರೀತಾರೆ. ಜೀನಿಯಸ್ ಅಂದ ಕೂಡ್ಲೇ ಇದೇನೋ ಪುಸ್ತಕ ಹಿಡಿದು ಓದುವ ಶೈಕ್ಷಣಿಕ ಪ್ರತಿಭೆ ಅಲ್ಲ, ಬದಲಾಗಿ ಎಷ್ಟೇ ಎತ್ತರದ ಅಥವಾ ಅಗಲವಾಗಿ ಹರಡಿಕೊಂಡಿರುವ ಮರ ಇದ್ರೂ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಸರಸರನೆ ಹತ್ತಿಬಿಡುವ ಅವರ ಆ ಅದ್ಭುತ ದೈಹಿಕ ಸಾಮರ್ಥ್ಯಕ್ಕೆ ಬಳಸಿದ ಪದವಿದು. ಮನೆಯವರೆಲ್ಲ ಅಜ್ಜಿಗೆ ವಯಸ್ಸಿಗೆ ತಕ್ಕಂತೆ ಗ್ರೇಸ್ಫುಲಿಯಾಗಿ ಅಂದರೆ ಗೌರವಯುತವಾಗಿ ನಡೆದುಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಮರ ಹತ್ತುವ ಅಭ್ಯಾಸ ಬಿಟ್ಬಿಡಿ ಅಂತ ಬುದ್ಧಿವಾದ ಹೇಳ್ತಾರೆ. ಆದರೆ ನಮ್ಮ ಅಜ್ಜಿ ಸುಮ್ನಾಗೋರಲ್ಲ. ತಾನು ಡಿಸ್ಗ್ರೇಸ್ಫುಲಿಯಾಗಿಯೇ ಅಂದರೆ ಅಗೌರವಯುತವಾಗಿಯೇ ವಯಸ್ಸಾಗುತ್ತೇನೆ ಮತ್ತು ಅದನ್ನು ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಬಹಳ ತಮಾಷೆಯಾಗಿ ಒಂದು ರೀತಿಯ ಬಂಡಾಯದ ದನಿಯಲ್ಲಿ ಉತ್ತರಿಸುತ್ತಿದ್ರು. ಒಮ್ಮೆ ಅಜ್ಜಿಯ ಈ ಮರ ಹತ್ತುವ ಹಿಸ್ಟ್ರಿಯನ್ನು ಹಿಂತಿರುಗಿ ನೋಡೋಣ. ಕೇವಲ 6ನೇ ವಯಸ್ಸಿನಲ್ಲಿದ್ದಾಗ ತಮ್ಮ ಪ್ರೀತಿಯ ಅಣ್ಣನಿಂದ ಮರ ಹತ್ತುವುದನ್ನು ಇವರು ಕಲಿತರು. ಅಲ್ಲಿಂದ ಶುರುವಾದ ಈ ಹವ್ಯಾಸ 62ನೇ ವಯಸ್ಸಿನವರೆಗೂ ಮುಂದುವರಿಯಿತು. ತೋಟದಲ್ಲಿರುವ ಪ್ರತಿಯೊಂದು ಮರವನ್ನೂ ಅವರು ಬಿಟ್ಟಿರಲಿಲ್ಲ. ಆದರೆ ಒಂದು ದಿನ ಮನೆಯವರೆಲ್ಲ ಪೇಟೆಗೆ ಹೋಗಿದ್ದಾಗ ಅಜ್ಜಿ ಎಂದಿನಂತೆ ಮರ ಹತ್ತಿ ಕೆಳಗೆ ಇಳಿಯಲಾಗದೆ ಸಿಕ್ಕಾಕೊಳ್ತಾರೆ. ಕಥೆಯ ಅಸಲಿ ತಿರುವು ಶುರುವಾಗೋದೇ ಇಲ್ಲಿ. ಮರದಿಂದ ಸಿಕ್ಕಿಹಾಕೊಂಡ ಘಟನೆಯ ನಂತರ ನಡೆದದ್ದು ನಿಜಕ್ಕೂ ನರಕದ ಒಂದು ಋತು ಅಂತಾನೆ ಹೇಳಬಹುದು. ಯಾಕೆಂತೀರಾ? ಅಜ್ಜಿಯನ್ನ ಮರದಿಂದ ಹೇಗೋ ಕಷ್ಟಪಟ್ಟು ಕೆಳಗೆ ಇಳಿಸಲಾಯಿತು. ತಕ್ಷಣವೇ ವೈದ್ಯರನ್ನು ಕರೆಸಲಾಯಿತು. ಅವರು ಅಜ್ಜಿಯನ್ನು ಪರೀಕ್ಷಿಸಿ, ನೀವು ಕಟ್ಟುನಿಟ್ಟಾಗಿ 1 ವಾರ ಹಾಸಿಗೆಯಲ್ಲೇ ವಿಶ್ರಾಂತಿ ಪಡೆಯಬೇಕು ಅಂತ ಆದೇಶಿಸ್ಬಿಟ್ರು. ಇದನ್ನು ಕೇಳಿ ಮನೆಯವರಿಗೆಲ್ಲ ಎಲ್ಲಿಲ್ಲದ ಖುಷಿ, ಸ್ವಲ್ಪ ರಿಲೀಫ್ ಕೂಡ ಆಯಿತು. ಯಾಕೆಂದ್ರೆ ಈ ನೆಪದಲ್ಲಾದರೂ ಅಜ್ಜಿಯ ಈ ಅಪಾಯಕಾರಿ ಹವ್ಯಾಸಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಅಜ್ಜಿಯ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಆ 4 ಗೋಡೆಗಳ ಮಧ್ಯ ಮಲಗಿರುವುದು ಅವರಿಗೆ ನರಕದ ಒಂದು ಸಣ್ಣ ಋತುವಿದ್ದಂತೆ ಭಾಸವಾಯಿತು. ಆಚೆ ಕಿಟಕಿಯಿಂದ ಬೇಸಿಗೆಯ ತಂಪಾದ ಗಾಳಿ ಬೀಸುವಾಗ, ಮರದ ಎಲೆಗಳು ನರ್ತಿಸುವಾಗ ಹಾಸಿಗೆಯಲ್ಲಿ ಸುಮ್ಮನೆ ಮಲಗಿರುವುದು ಅವರಿಗೆ ಅಕ್ಷರಶಃ ಜೈಲು ಶಿಕ್ಷೆಯಂತೆ ಅನಿಸುತ್ತಿತ್ತು. ನಿಸರ್ಗದೊಡನೆ ಬೆರೆಯಲು ಅವರ ಮನಸ್ಸು ಚಡಪಡಿಸುತ್ತಿತ್ತು. ಆದರೆ ಅಜ್ಜಿ ಹಾಗೆ ಸುಮ್ಮನೆ ಹಣೆಬರಹ ಅಂತ ಕೂರುವರಲ್ಲ. ಈ ಸಮಸ್ಯೆಗೆ ಅವರು ಕಂಡುಕೊಂಡ ಅದ್ಭುತ ಪರಿಹಾರವೇನು ಅನ್ನೋದನ್ನು ಗಮನಿಸಿ. ಹೀಗೆ ಹಾಸಿಗೆಯಲ್ಲಿ ಮಲಗಿ ಬೇಸತ್ತ ಅಜ್ಜಿ ಕೊನೆಗೊಂದು ದಿನ ದಿಢೀರ್ನೆ ಎದ್ದು ಕುಳಿತು, ನಾನಿನ್ನು ಮುಂದೆ ಖಂಡಿತ ಇಲ್ಲಿ ಮಲಗುವುದಿಲ್ಲ ಅಂತ ಘೋಷಿಸ್ಬಿಟ್ರು. ತಕ್ಷಣವೇ ತನ್ನ ಕರ್ತವ್ಯನಿಷ್ಠ ಮಗನನ್ನು ಕರೆದು ಮರದ ಮೇಲೊಂದು ಮನೆ ಕಟ್ಟಿಕೊಡಲೇಬೇಕು ಅಂತ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಮಗನೂ ಕೂಡ ತಕ್ಷಣವೇ ತಜ್ಞರ ಸಹಾಯ ಪಡೆದು ಬಾಗಿಲು ಮತ್ತು ಕಿಟಕಿಗಳಿರುವ ಒಂದು ಸುಂದರವಾದ ಮರದ ಮನೆಯನ್ನು ಕಟ್ಟಿಕೊಡ್ತಾನೆ. ಕೊನೆಗೆ ಅಜ್ಜಿ ಬಹಳ ಸಂತೋಷದಿಂದ ಅಲ್ಲಿಗೆ ಶಿಫ್ಟ್ ಆಗಿ ಕವಿಯೊಡನೆ ಕುಳಿತು ತಮ್ಮ ಕನಸಿನ ಜೀವನವನ್ನು ಎಂಜಾಯ್ ಮಾಡ್ತಾರೆ. ಈಗ ಇಲ್ಲೊಂದು ಮೋಜಿನ ವಿಚಾರ ಇದೆ ನೋಡಿ. ಮರದ ಮೇಲಿನ ಆ ಮನೆಯಲ್ಲಿ ಕುಳಿತು ಅಜ್ಜಿ ಮತ್ತು ಕವಿ ಒಟ್ಟಿಗೆ ಏನ್ ಕುಡಿತಿದ್ರು? ಇದರ ಬಗ್ಗೆ ಬೇರೆ ಬೇರೆ ಆವೃತ್ತಿಗಳಿವೆ. ಮೂಲ ಕವಿತೆಯಲ್ಲಿ ಅವರಿಬ್ಬರು ಶಿರ್ರಿ ಕುಡಿಯುತ್ತಿದ್ರು ಅಂತ ಇದ್ರೆ, ಮಕ್ಕಳ ಶಾಲಾ ಪಠ್ಯಗಳಲ್ಲಿ ಅದನ್ನು ಬಹಳ ನಾಜೂಕಾಗಿ ಕಾಫಿ ಅಥವಾ ದ್ರಾಕ್ಷಿ ರಸ ಅಂತ ಬದಲಾಯಿಸಲಾಗಿದೆ. ಸಂದರ್ಭಕ್ಕೆ ತಕ್ಕಂತೆ ಸಾಹಿತ್ಯ ಹೇಗೆ ಹೊಂದಿಕೊಳ್ಳುತ್ತದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇಷ್ಟೆಲ್ಲ ಅದ್ಭುತವಾದ ಕಥೆ ಕಟ್ಟಿಕೊಟ್ಟ ಆ ಕವಿ ಯಾರು ಅನ್ನೋದನ್ನು ನಾವು ತಿಳಿಯಲೇಬೇಕು. ಇವರೇ ನೋಡಿ, ಖ್ಯಾತ ಲೇಖಕ ರಸ್ಕಿನ್ ಬಾಂಡ್. ಇವರು ಬ್ರಿಟಿಷ್ ಮೂಲದವರಾದರೂ ಭಾರತೀಯರ ನೆಚ್ಚಿನ ಪ್ರಶಸ್ತಿ ವಿಜೇತ ಲೇಖಕ. 1934ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಜನಿಸಿದ ಇವರು ತಮ್ಮ ಜೀವನದ ಬಹುಭಾಗ ಸಮಯವನ್ನ ಭಾರತದಲ್ಲೇ ಕಳೆದಿದ್ದಾರೆ. ಸದ್ಯಕ್ಕೆ ಇವರು ಮಸೂರಿಯ ಹತ್ರ ವಾಸಿಸುತ್ತಿದ್ದಾರೆ. ಇವರ ಅದ್ಭುತ ಸಾಹಿತ್ಯ ಸೇವೆಗಾಗಿ ನಮ್ಮ ದೇಶದ ಅತ್ಯುನ್ನತ ಪುರಸ್ಕಾರಗಳಾದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಈ ಕವಿತೆ ಕೇವಲ ಒಂದು ತಮಾಷೆಯ ಕಥೆಯಷ್ಟೇ ಅಲ್ಲ, ರಸ್ಕಿನ್ ಬಾಂಡ್ ಅವರ ವಿಶಾಲವಾದ ನಿಸರ್ಗ ಕೇಂದ್ರಿತ ಸಾಹಿತ್ಯದ ಒಂದು ಸಣ್ಣ ತುಣುಕು ಅಷ್ಟೇ.
ಪ್ರಕೃತಿಯ ಜೊತೆಗಿನ ಅವರ ಆಳವಾದ ಸಂಪರ್ಕವನ್ನು ಅವರ ಇತರ ಕೃತಿಗಳಲ್ಲೂ ಕಾಣಬಹುದು. ದಿ ಚೆರ್ರಿ ಟ್ರೀ, ಆನ್ ಐಲ್ಯಾಂಡ್ ಆಫ್ ಟ್ರೀಸ್, ಬನಿಯನ್ ಟ್ರೀ, ವಾಲ್ನಟ್ ಟ್ರೀ ಮತ್ತು ಲೋನ್ ಫಾಕ್ಸ್ ಡ್ಯಾನ್ಸಿಂಗ್ನಂತಹ ಕೃತಿಗಳನ್ನು ಗಮನಿಸಿದರೆ ಮರಗಿಡಗಳ ಮೂಲಕವೇ ಜೀವನದ ಪಾಠಗಳನ್ನು ಕಲಿಸುವುದು ಅವರ ಶೈಲಿ ಎಂಬುದು ಅರ್ಥವಾಗುತ್ತದೆ. ಭಾರತೀಯ ಮರಗಳ ಬಗ್ಗೆ ಅವರಿಗಿರುವ ಈ ಭಕ್ತಿ ಮತ್ತೊಬ್ಬ ಪ್ರಖ್ಯಾತ ಕವಯತ್ರಿ ತೋರು ದತ್ ಅವರ ಪ್ರಕೃತಿ ಪ್ರೇಮವನ್ನು ನಮಗೆ ಖಂಡಿತವಾಗಿಯೂ ನೆನಪಿಸುತ್ತದೆ. ಇನ್ನು ಈ ಕವಿತೆಯ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಬಗ್ಗೆ ಹೇಳೋದಾದ್ರೆ ಇದು ಕೇವಲ ಕತೆ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಹೌದು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದ SSLC ಇಂಗ್ಲಿಷ್ ಪಠ್ಯಕ್ರಮದಲ್ಲಿ ಈ ಕವಿತೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ. ಸಾಹಿತ್ಯವನ್ನ ಮತ್ತು ಭಾಷೆಯನ್ನ ವಿದ್ಯಾರ್ಥಿಗಳಿಗೆ ಎಷ್ಟು ಆಸಕ್ತಿದಾಯಕವಾಗಿ ಕಲಿಸಬಹುದು ಅನ್ನೋದಕ್ಕೆ ಈ ಕವಿತೆ ಸಾಕ್ಷಿಯಾಗಿದೆ. ಪರೀಕ್ಷೆಯಲ್ಲಿ ಎಂತಹ ಪ್ರಶ್ನೆಗಳು ಬರ್ತಾವೆ ಅಂತ ಒಮ್ಮೆ ಗಮನಿಸಿ. ಉದಾಹರಣೆಗೆ, ಅಜ್ಜಿಯನ್ನು ಜೀನಿಯಸ್ ಅಂತ ಯಾಕೆ ಕರೆಯಲಾಗುತ್ತೆ? ಉತ್ತರ ಬಹಳ ಸಿಂಪಲ್, ಏಕೆಂದರೆ ಅವಳು ಮರ ಹತ್ತಬಲ್ಲವಳಾಗಿದ್ಳು. ಹಾಗೆಯೇ ಅಜ್ಜಿಗೆ 1 ವಾರ ಹಾಸಿಗೆಯಲ್ಲಿ ವಿಶ್ರಾಂತಿ ಅನ್ನೋದು ನರಕದ ಒಂದು ಸಣ್ಣ ಋತುವಿದ್ದಂತೆ ಭಾಸವಾಗಿತ್ತು. ಇನ್ನು ಶಬ್ದಕೋಶದ ವಿಷಯಕ್ಕೆ ಬಂದರೆ ಗ್ರೇಸ್ಫುಲಿ ಅನ್ನೋ ಪದದ ವಿರುದ್ಧಾರ್ಥಕ ಪದ ಡಿಸ್ಗ್ರೇಸ್ಫುಲಿ. ಹೀಗೆ ಹೊಸ ಪದಗಳನ್ನ, ರೂಪಕಗಳನ್ನ ಮತ್ತು ಪಾತ್ರಗಳ ವಿಶ್ಲೇಷಣೆಯನ್ನ ಕಲಿಯಲು ಇದೊಂದು ಅದ್ಭುತ ಸಾಧನವಾಗಿದೆ. ಈಗ ನಾವು ಚರ್ಚೆಯ ಕೊನೆಯ ಘಟ್ಟದಲ್ಲಿದ್ದೇವೆ. ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಬೇಕಾದ ಒಂದು ಅದ್ಭುತ ಪ್ರಶ್ನೆ ಇಲ್ಲಿದೆ. ಮಾನವೀಯತೆಯು ನೆಲದ ಕಡೆಗೆ ನೋಡುವುದಕ್ಕಿಂತ ಮರದ ಕೊಂಬೆಗಳ ಕಡೆಗೆ ನೋಡಲು ಸ್ವಲ್ಪ ಹೆಚ್ಚು ಸಮಯ ಕಳೆಯಬೇಕೇ? ಖಂಡಿತವಾಗಿಯೂ ಹೌದು ಅನ್ಸುತ್ತೆ ಅಲ್ವಾ? ವಯಸ್ಸು ಅನ್ನೋದು ಕೇವಲ ಒಂದು ಸಂಖ್ಯೆ ಮಾತ್ರ. ನಮ್ಮೊಳಗಿನ ಆ ಬಾಲ್ಯದ ಉತ್ಸಾಹ, ಆ ತುಂಟತನ ಸದಾ ಜೀವಂತವಾಗಿರಬೇಕು ಮತ್ತು ನಾವು ನಿಸರ್ಗದ ಜೊತೆ ಯಾವಾಗಲೂ ಸಂಪರ್ಕದಲ್ಲಿರಬೇಕು. ಈ ಅದ್ಭುತ ಸಂದೇಶದೊಂದಿಗೆ ಇವತ್ತಿನ ಈ ವಿಶೇಷ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ನಿಮ್ಮ ಸಮಯ ಕಾಡಿ ತುಂಬು ಧನ್ಯವಾದಗಳು.